ಇನ್ನು ಬಿಜೆಪಿಗೆ ಬರ್ತಾ ಇದ್ದ ಹಾಗೆ ಜನಾರ್ದನ ರೆಡ್ಡಿ ಸೈಲೆಂಟ್ ಆಪರೇಷನ್ ಶುರು ಮಾಡಿದ್ದಾರೆ. ಸದ್ದಿಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಪರೇಷನ್ ಕಮಲ ಆರಂಭ ಆಗ್ಬಿಟ್ಟಿದೆ. 2009ರಲ್ಲಿ ಕೊಪ್ಪಳ ಸಂಸದರಾಗಿದ್ದಂತಹ ಎಸ್ ಶಿವರಾಮೇಗೌಡ ಅವರನ್ನ ಬಿಜೆಪಿಗೆ ಕರೆತಂದಿದ್ದಾರೆ ಜನಾರ್ದನ ರೆಡ್ಡಿ. ಮಾಜಿ ಸಂಸದರನ್ನ ಬಿಜೆಪಿಗೆ ಬರಮಾಡಿಕೊಂಡಿದ್ದಾರೆ ರೆಡ್ಡಿ. ಎಲೆಕ್ಷನ್ ಹೊತ್ತಲ್ಲಿ ವಿವಿಧ ಪಕ್ಷದ ನಾಯಕರಿಗೆ ರೆಡ್ಡಿ ಗಾಳುವನ್ನ ಹಾಕ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಇದ್ರು. ಮಧುಸೂದನ್, ಈ ದೇಶಕ್ಕೆ ಆಪರೇಷನ್ ಅನ್ನುವಂಥ ರಣತಂತ್ರವನ್ನ ಪರಿಚಯಿಸಿದಂಥ ಪಿತಾಮಹ ಅನ್ನುವಂಥ ಖ್ಯಾತಿನೋ ಕುಖ್ಯಾತಿನೋ ಅದು ಜನಾರ್ದನ ರೆಡ್ಡಿ ಅವರಿಗೆ ಸಲ್ಲಬೇಕು. ಇದೇ ಆಪರೇಷನ್ ಕಮಲದ ಮೂಲಕ 2008ರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನ ತಂದಂಥ ಖ್ಯಾತಿಯೂ ಕೂಡ ಜನಾರ್ದನ ರೆಡ್ಡಿ ಅವರಿಗೆ ಸಲ್ಲುತ್ತೆ. ಅದೇ ಜನಾರ್ದನ ರೆಡ್ಡಿ ಮತ್ತೆ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದಾರೆ. ಹಾಗಾದ್ರೆ ಲಿಸ್ಟ್ ನಲ್ಲಿ ಯಾರ್ಯಾರಿದ್ದಾರೆ ಮಧುಸೂದನ್? ಸಹಜವಾಗಿ ವಿದ್ಯಾಶ್ರೀ 2024 ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಇಷ್ಟು ದಿನ ಅಬ್ಸರ್ವ್ ಮಾಡಿ, ಅಂದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅಧಿಕೃತವಾಗಿ ತಮ್ಮ KRPP ಪಕ್ಷವನ್ನ ಬಿಜೆಪಿ ಜೊತೆ ವಿಲೀನ ಮಾಡೋದಕ್ಕಿಂತ ಮುಂಚೆ ಪಕ್ಷ ಸೇರ್ಪಡೆ ಅನ್ನೋ ಕಾರ್ಯಕ್ರಮ ಇದೆಯಲ್ಲ, ಬಿಜೆಪಿ ವೇದಿಕೆಯಲ್ಲಿ ಅಷ್ಟು ಸುಲಭವಾಗಿ ಆಗ್ತಾ ಇರಲಿಲ್ಲ. ಅವಾಗೊಬ್ರು ಇವಾಗೊಬ್ರು ಬಂದು ಬಿಜೆಪಿಗೆ ಸೇರ್ಪಡೆ ಆಗೋರು, ಆದರೆ ಬಿಜೆಪಿನಲ್ಲಿ ಇದ್ದಂಥವರೇ ಬಹಳ ಆಕ್ಟಿವ್ ಆಗಿ ಇದ್ರು. ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕಳೆದ ವಾರವಷ್ಟೇ ತಮ್ಮ KRPP ಪ್ರಾದೇಶಿಕ ಪಕ್ಷನ ಏನು 2023ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಸ್ಥಾಪನೆ ಮಾಡಿದ್ರು, ಅದನ್ನ ಬಿಜೆಪಿ ಜೊತೆ ವಿಲೀನ ಮಾಡಿದ್ರು. ಈಗ ಸದ್ದಿಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಪರೇಷನ್ ಕಮಲ ಆರಂಭ ಆಗಿದೆ. ಮೊದಲ ವಿಕೆಟ್ ಆಗಿ ಇವತ್ತು ಎಸ್ ಶಿವರಾಮೇಗೌಡರು ಪಕ್ಷ ಸೇರ್ಪಡೆ ಆಗಿದ್ದಾರೆ. ಬಳ್ಳಾರಿ, ಕೊಪ್ಪಳ, ವಿಜಯನಗರ, ರಾಯಚೂರು, ಕಲಬುರಗಿ, ಬೀದರ್ ಈ 6 ಜಿಲ್ಲೆಗಳಲ್ಲೂ ಕೂಡ ನೇರವಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪ್ರಭಾವ ಇದೆ. ಹಿಡಿತ ಇದೆ ಅನ್ನೋ ಪದ ನಾನು ಬಳಕೆ ಮಾಡಲ್ಲ, ಪ್ರಭಾವ ಅಂತೂ ಇದ್ದೇ ಇದೆ. ಗಾಲಿ ಜನಾರ್ದನ್ ರೆಡ್ಡಿ ಯಾರು ಅಂತ ಗೊತ್ತು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗ ಆಪರೇಷನ್ಗೆ ಸದ್ದಿಲ್ಲದೆ ಕೈ ಹಾಕಿದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ. ಅದರ ಪ್ರತಿಫಲನೆ ಇವತ್ತು ಮಾಜಿ ಸಂಸದ KPCCಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ಎಸ್ ಶಿವರಾಮೇಗೌಡರು ಇವತ್ತು ಅಧಿಕೃತವಾಗಿ ಬಂದು ಬಿಜೆಪಿಯ ಪ್ರಧಾನ ಕಚೇರಿ ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ಕಮಲ ಪಕ್ಷವನ್ನು ಸೇರಿದ್ದಾರೆ. ಅದು ಆಪರೇಷನ್ ಕಮಲದ ಮೂಲಕ. ನೀವು ಈಗಾಗಲೇ ಉಲ್ಲೇಖ ಮಾಡಿದ್ರಿ ವಿದ್ಯಾಶ್ರೀ, ಎಲ್ಲೋ ಒಂದ್ ಕಡೆ ಆಪರೇಷನ್ ಕಮಲ ಅನ್ನೋ ಖ್ಯಾತಿನೋ ಕುಖ್ಯಾತಿನೋ ಗಾಲಿ ಜನಾರ್ದನ್ ರೆಡ್ಡಿ ಅವರೇ ಹುಟ್ಟು ಹಾಕಿದ್ರ ಅಂದ್ರೆ ಖಂಡಿತವಾಗ್ಲೂ ಹೌದು. 2008ರಿಂದ ಆದಂಥ ರಾಜ್ಯದ ರಾಜಕೀಯ ಬೆಳವಣಿಗೆಗಳು ಏನು ಅನ್ನೋದನ್ನ ಇಡೀ ರಾಜ್ಯ ನೋಡಿದೆ. ಅದೆಲ್ಲವೂ ಕೂಡ ಇವತ್ತು ಇತಿಹಾಸ. ಈಗ ಆಪರೇಷನ್ ಕಮಲದ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಹೆಜ್ಜೆಯನ್ನು ಎತ್ತಿ ಸದ್ದಿಲ್ಲದೆ ಮುಂದೆ ಇಟ್ಟಿದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ. ಮುಂಬರುವಂಥ ದಿನದಲ್ಲಿ 2ನೇ ಹಂತದ ರಾಜ್ಯದಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಕ್ಷೇತ್ರಗಳಲ್ಲೂ ಕೂಡ ಚುನಾವಣೆ ನಡೆಯುತ್ತೆ. ಹೀಗಾಗಿ ಮೇ 7ನೇ ತಾರೀಕು ಚುನಾವಣೆ ಇದೆ. ಇನ್ನೂ ಸರಿ ಸುಮಾರು 1 ತಿಂಗಳು 30 ದಿನಗಳ ಕಾಲಾವಕಾಶ ಇದೆ. ಯಾವ ನಾಯಕರಿಗೆ ಗಾಲಿ ಜನಾರ್ದನ್ ರೆಡ್ಡಿ ಗಾಳ ಹಾಕ್ತಾರೋ ಗೊತ್ತಿಲ್ಲ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ, ಇವತ್ತು ಮೊಟ್ಟ ಮೊದಲ ವಿಕೆಟ್ ಆಗಿ ಎಸ್ ಶಿವರಾಮೇಗೌಡರು ಕಾಂಗ್ರೆಸ್ನಿಂದ ಆಪರೇಷನ್ ಕಮಲದ ಮೂಲಕ ಸದ್ದಿಲ್ಲದೆ ಕಮಲ ಪಕ್ಷಕ್ಕೆ ಬಂದಿರೋ ಅಂತದ್ದು ಇಲ್ಲಿ ಗಮನಿಸಬೇಕಾಗುತ್ತೆ ವಿದ್ಯಾಶ್ರೀ. ಥ್ಯಾಂಕ್ ಯು ಮಧುಸೂದನ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.